ಇದು ಭದ್ರತೆಗೆ ಧಕ್ಕೆ ತರ್ತಾ ಇತ್ತು. ಯಾವ ರೀತಿಯ ಭದ್ರತೆ ಅಂದ್ರೆ ಆರ್ಥಿಕ ಭದ್ರತೆಗೆ ಹೊಡೆತ, ಆಮೇಲೆ ಆರೋಗ್ಯದ ಭದ್ರತೆಗೂ ಹೊಡಿತಾ ಇದು, ಮಾನಸಿಕವಾಗಿ ಭದ್ರತೆಗೂ ಕೂಡ ಹೊಡೆತ ಕೊಡ್ತಾ ಇತ್ತು ಈ ಗ್ಯಾಂಬ್ಲಿಂಗ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಂದ್ರೆ ಈಗ ಭದ್ರತೆಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಹೆಜ್ಜೆ ಅಂತ ನಾವು ಕನ್ಸಿಡರ್ ಮಾಡ್ಬೋದಾ ಇದನ್ನ? ಹೌದು. ಈಗ ಏನಾಗುತ್ತಂದ್ರೆ ಈ ಏನು ಸೈಬರ್ ಅಪರಾಧಗಳು ಏನು ನಡೀತಾ ಇದೆ ಇವತ್ತು, ಬಹುತೇಕ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾಬಿಟ್ಟಿ ಕೆಲವು ಆ್ಯಪ್ಗಳನ್ನು ಅವರು ಡೌನ್ಲೋಡ್ ಮಾಡಿಕೊಂಡು ಇವತ್ತು ವಿದ್ಯಾವಂತರೇ ಜಾಸ್ತಿ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥದ್ದು ಬಹಳ ಖೇದಕರ. ಸೊ ಇದರಲ್ಲಿ ಏನಾಗುತ್ತಂದ್ರೆ ಈ ಭದ್ರತೆ ದೃಷ್ಟಿಯಿಂದ ಅಂತಂದ್ರೆ ಕೆಲವೊಂದು ವೈಯಕ್ತಿಕ ಮಾಹಿತಿಗಳನ್ನು ಇದರಲ್ಲಿ ಸೋರ್ ಹೋಗ್ತದೆ. ಯಾಕಂದ್ರೆ ಇಲ್ಲಿ ಹಣ ಮಾಡ್ತಕ್ಕಂಥ ಒಂದು ಉಚಿತನ ಏನಂದ್ರೆ ಅವ್ರಿಗೆ ಒಂದು ಕಮಿಟ್ಮೆಂಟ್ಸ್ ಇರ್ತದೆ. ಸೊ ಅದ ಕಮಿಟ್ಮೆಂಟ್ಸ್ ಅನ್ನು ಫುಲ್ಫಿಲ್ ಮಾಡೋಕ್ಕೋಸ್ಕರ ಇವೇನ್ ಮಾಡ್ತಾರೆ, ಯಾರಾದ್ರೂ ಒಬ್ರು ಆಫರ್ ಮಾಡಿದಾಗ, ಸೊ ಈ ತರ ಒಂದು ಈಗ ತಾವು ಹೇಳಿದ್ರಿ ಇಲ್ಲ, ಇದು ಸಾಕಷ್ಟು ವರ್ಷಗಳಿಂದ ಕೆಲವೊಂದು ಏನು ಬ್ಲೂ ವೇಲ್ ಅಂತ ಹೇಳಿ ಒಂದು ಗೇಮ್ಗಳು ಅದು ಬ್ಯಾನ್ ಆಗೋಯ್ತು. ಈ ತರದ ಸಾಕಷ್ಟು ಬ್ಯಾನ್ ಆಗಿದೆ. ಅವೆಲ್ಲ ಅತಿರೇಕಕ್ಕೆ ಹೋದಾಗ ಪ್ರಾಣ ಸಾವುಗಳು, ನೋವು ನಲಿವುಗಳು ಅಂತ ಆದಾಗ, ಘಟನೆಗಳಾದಾಗ ಅಂತಹ ಸಂದರ್ಭಗಳಲ್ಲಿ ಇವು ಬ್ಯಾನ್ ಆಗ್ತದೆ. ಸೊ ಇವಾಗ ಕೂಡ ಇದು ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಜನರ ಗಮನಕ್ಕೆ ತರಬೇಕಾಗಿರೋದು, ಇದು ಬ್ಯಾನ್ ಅಲ್ಲ, ಇಲ್ಲೀಗಲ್ ಅಂತ ಹೇಳಿದ್ದಾರೆ. ಇಲ್ಲೀಗಲ್ ಅಂದ್ರೆ ಅಪರಾಧ, ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಸೊ ಮಾಡುವ ಸಾಧ್ಯತೆಗಳಿದಾವೆ, ಎಲ್ಲರೂ ತಪ್ಪಿಸ್ಕೊಳ್ಳಲ್ಲ, ಯಾರು ತಾನೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ಇಂಥದ್ರಲ್ಲಿ. ಸೊ ಇದು ಬ್ಯಾನ್ ಅಲ್ಲ, ಇಲ್ಲೀಗಲ್ ಮಾತ್ರ. ಅದು ಇಲ್ಲೀಗಲ್ ಅಂತ ಹೇಳ್ತಿದ್ದಾರೆ. ಬಟ್ ಏನಾದ್ರೂ ಈ ರೀತಿ ಘಟನೆಗಳು ನಡೆದ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಒಂದು ಕಾನೂನನ್ನ ಮಸೂದೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಪ್ರಕರಣಗಳು ಇಲ್ಲಿಗಲ್ ಅಂತಿದ್ರು ಕೂಡ ಅದು ತೆರೆಮರೆಯಲ್ಲಿ ನಡೀತದೆ. ಸೊ ಅಂತವನ್ನ ಹುಡುಕಿ, ಈಗ ನಾನು ಅದೇ ಹೇಳ್ತಾ ಇದ್ದೀನಿ, ಇವತ್ತು ಏನಾಗಿದೆ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಸೈಬರ್ ಅಪರಾಧಗಳು ಏನು ನಡೀತಾ ಇದೆ, ಸರಿಯಾದ ರೀತಿಯ ನೈಪುಣ್ಯತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಲ್ಲ ಅಂತ ನಾನು ಹೇಳಿಕ್ ಬಯಸ್ತೇನೆ. ಯಾಕಂದ್ರೆ ಇವತ್ತು ಬಹುತೇಕ ಪ್ರಕರಣಗಳು ಸೈಬರ್ ಅಪರಾಧಗಳೇ ಜಾಸ್ತಿ ಆಗ್ತಾ ಇರೋಂಥದ್ದು. ತಾವು ನೋಡ್ತಾ ಇದ್ರಿ ಸಾಕಷ್ಟು ಕೋರ್ಟ್ಗಳಲ್ಲಿ ಇವತ್ತು ಸಣ್ಣ ಸಣ್ಣ ಕೇಸ್ಗಳು, ಏನು ಯಾರಾದ್ರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರೆ ಆ ಕಂಪ್ಲೇಂಟ್ಗಳನ್ನ ತೆಗೆದುಕೊಳ್ಳಲ್ಲ ಪೊಲೀಸ್ನವರು. ಯಾಕೆಂದ್ರೆ ಅವರಿಗೆ ಒಂದು ನಾಲೆಡ್ಜ್ ಇರೋದಿಲ್ಲ. ಸೊ ಸರ್ಕಾರ ಏನಂದ್ರೆ ಅವರಿಗೆ ಒಂದು ತರಬೇತಿ, ಸೂಕ್ತವಾದ ತರಬೇತಿಯನ್ನು ಕೊಡಬೇಕು. ಇಲ್ಲಿ ಬರೀ FIR ಒಂದು ಹಾಕ್ತಾರೆ. ಸೊ ಚಾರ್ಜ್ ಶೀಟ್ ಯಾವ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಆಗಿಲ್ಲ ನಾನು ನೋಡಿರೋ ಪ್ರಕಾರ. ಸುಮ್ಮನೆ ಅವ್ನು ತಗೋತಾರೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಿಕ್ ಹೋಗಲ್ಲ, ಅವನ್ನೆಲ್ಲೋ ಕೂತಿರ್ತಾನೆ ಅಪರಾಧಿ. ಸೊ ಅಂದ್ರೆ IT ಸೆಲ್ಗಳು ಇದನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಬೇಕು. ಸೊ ಅಂತ ಒಂದು ಕೆಲಸ ಇವತ್ತು ಆಗ್ತಾ ಇಲ್ಲ. ಸೊ ಇದರಲ್ಲಿ ಭದ್ರತಾ ದೃಷ್ಟಿಯಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದು ಮಾಹಿತಿ ಈ ಕೆಲವೊಂದು ಟೆರರಿಸಂಗೆ ಈ ಒಂದು ಲಿಂಕ್ಗಳನ್ನು ಬಳಸ್ಕೊಂಡು ಅದನ್ನು ಉಪಯೋಗ ಮಾಡ್ತಕ್ಕಂಥದ್ದು, ಆಮೇಲೆ ತೆರಿಗೆ ಏನು ಕಳ್ತನ ಮಾಡ್ತಕ್ಕಂಥದ್ದು. ಸೊ ಈ ತರದ್ದೆಲ್ಲ ವೈಯಕ್ತಿಕ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಓಕೆ, ಶಶಿಕುಮಾರ್ ಅವರೇ, ಇನ್ನೊಂದು ನೀವು ಆರಂಭದಲ್ಲಿ ಹೇಳಿದ್ರಿ ಮಕ್ಕಳಿಗೆ ಯಾವ ರೀತಿಯ ಸಮಸ್ಯೆ ತರ್ತಾ ಇದೆ, ಅವರು ಒಂದ್ ರೀತಿ ತಮ್ಮನ್ನು ತಾವು ಬಂಧಿಸ್ಕೊಳ್ತಾ ಇದ್ದಾರೆ, ಹೊರಗಿನ ಜಗತ್ತಿನ ಜೊತೆಗೆ ಬೆರೆತ್ಕೊಳ್ತಾ ಇಲ್ಲ ಅಂತ. ನಾನು ಒಂಚೂರು ಕರೆಕ್ಷನ್ ಮಾಡಕ್ ಇಷ್ಟಪಡ್ತೀನಿ ಸರ್. ಬರೀ ಮಕ್ಕಳಲ್ಲ, ದೊಡ್ಡವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಮಕ್ಕಳು ಅವ್ರ ರೂಮಲ್ಲಿ ಗೇಮ್ ಆಡ್ತಾ ಇದ್ದಾರೆ, ಪೇರೆಂಟ್ಸ್ ಗಳು ಇನ್ನೊಂದು ರೂಮಲ್ಲಿ ಗೇಮ್ ಆಡ್ತಿರ್ತಾರೆ. ತಂದೆ ಬಾತ್ರೂಮ್ ಅಲ್ಲಿ, ಅಮ್ಮ ಕಿಚನ್ ಅಲ್ಲಿ, ಮಕ್ಕಳು ಬೆಡ್ರೂಮ್ ಅಲ್ಲಿ ಫೋನ್ ಇಟ್ಕೊಂಡು, ಅಂದ್ರೆ ಇಡೀ ಫ್ಯಾಮಿಲಿ ಇದರಲ್ಲಿ ಮುಳುಗೋಗ್ತಾ ಇದೆ. ಅದು ಖಂಡಿತ ಮೇಡಮ್, ಇದು ತುಂಬಾ ಅಪಾಯಕಾರಿ ಆಗಂತದ್ದು. ಆಮೇಲೆ ಸರ್ ಹೇಳಿದಂಗೆ ಸೈಬರ್ ಕ್ರೈಮ್ ಮಾಡೋರ್ಗೆ ಇದರಿಂದ ಈಸಿಲಿ ನಮ್ಮ ಏನು ಫುಲ್ ಡೇಟಾ ಆಕ್ಸೆಸ್ ಆಗುತ್ತೆ. ಸೊ ವಿ ಮೇ ಗೆಟ್ ಇನ್ ಟು ಡಾಕ್ಸಿಂಗ್. ನಮ್ಗೆ ಗೊತ್ತಿಲ್ಲದೆ ನಮ್ದು ಎಲ್ಲ ಇನ್ಫಾರ್ಮೇಶನ್ ಸಹ ಅವರು ಅಪರಾಧಿಗಳಿಗೆ ಸಿಗುತ್ತೆ. ಸೊ ಹಾಗಾಗಿ ನಮ್ಮನ್ನ ಹರಾಸ್ಮೆಂಟ್ ಮಾಡಕ್ಕೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇದನ್ನ ಸರ್ಕಾರದವರು ಇದ್ರ ಮೇಲೆ ನಿಯಂತ್ರಣ ಖಂಡಿತವಾಗ್ಲೂ ಸಾಧಿಸಬೇಕು. ಮಕ್ಕಳ ಅಬಿಲಿಟಿ ಹಾಳಾಗೋಗ್ತಾ ಇದೆ ಮೇಡಮ್. ಈಗ ನೋಡಿ, ಚಿಕ್ಕ ಏಜ್ಗೆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ. ಆಮೇಲೆ ಅವ್ರಿಗೆ ಯಾವ್ದೋ ಒಂದು ಎಕ್ಸಾಮ್ ಫೇಸ್ ಮಾಡಿ ಕಾನ್ಫಿಡೆನ್ಸ್ ಇರಲ್ಲ ಅವ್ರಿಗೆ. ಯಾಕೆ ಹೇಳಿ, ಅವ್ರಿಗೆ ಮೆಂಟಲ್ ಸ್ಟ್ರೆಂತ್ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಏನೋ ಒಂಥರ ಮಕ್ಕಳಿಗೆ ನಡುವೆ ಎಲ್ಲೋ ಒಂದ್ ಕಡೆ ಐಸೋಲೇಟ್ ಆಗಿ ಕೂತ್ಬಿಟ್ಟಿರ್ತಾರೆ, ಮಂಕ್ ಆಗಿರ್ತಾರೆ. ನನ್ಗೆ ಆಶ್ಚರ್ಯ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ಇವತ್ತಿನ ದಿನ ಹಾರ್ಟ್ ಅಟ್ಯಾಕ್, ತುಂಬಾ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬರ್ತಾ ಇರೋದು. ಇದೆಲ್ಲ ಡೆಫಿನೆಟ್ಲಿ ಇಟ್ ಇಸ್ ಬಿಕಾಸ್ ಆಫ್ ಆನ್ಲೈನ್ ಗೇಮಿಂಗ್ ಅಂದ್ರೆ. ಆಮೇಲೆ ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಿನ, ಈಗ ಮೊದಲು ಏಜ್ ಆದವ್ರಿಗೆ ಮಾತ್ರ ಕನ್ನಡಕ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಇವಾಗ ಚಿಕ್ಕ ಮಕ್ಳಿಗೆನೆ 3ನೇ ಕ್ಲಾಸ್ಗೆನೆ ಇಷ್ಟು ದಪ್ಪ ಕನ್ನಡಕಗಳು ಹಾಕ್ತಾರೆ. ಆಮೇಲೆ ಅವ್ರಿಗೆ ಗೇಮಿಂಗ್ ಆಡಿ ಕೈಗಳು ಬೆರಳುಗಳೆಲ್ಲ ಒಂಥರ ಶಿವರಿಂಗ್ ಬಂದ್ಬಿಡುತ್ತೆ ಅವ್ರಿಗೆ. ಬಹಳ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಜಾಯಿಂಟ್ ಪೇನ್ಸ್ ಬರ್ಬೋದು, ಬ್ಯಾಕ್ ಪೇನ್ ಬರ್ಬೋದು. ಯಾಕೆಂದ್ರೆ ಕುತ್ಕೊಂಡು ಗೇಮ್ ಆಡ್ತಾ ಕತ್ ಬಗ್ಗಿಸ್ಕೊಂಡೇ ಗೇಮ್ ಆಡ್ತಾ ಇರ್ತಾರೆ, ಕತ್ ಪೇನ್ ಬರ್ಬೋದು. ಸೊ ಈ ತರ ಎಲ್ಲ ತುಂಬಾ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಕಾಣಿಸ್ತವೆ. ಈಗ ಇದನ್ನ ಇಲ್ಲಿಗಲ್ ಅಂತ ಮಾಡಿದ ತಕ್ಷಣ ಇವೆಲ್ಲವೂ ಕಡಿಮೆ ಆಗುತ್ತೆ ಅಂತ ನಿಮ್ಮ ಭಾವನೆನಾ ಸರ್?
ಮೇಡಮ್ ಇದರಲ್ಲಿ ಪೇರೆಂಟ್ಸು ಸಹ ಅವರು ಒಂದು ಜವಾಬ್ದಾರಿನ ತಗೋಬೇಕು. ಬರೀ ಸರ್ಕಾರದ ಮೇಲೆ ನಾವು ಹೇಳ್ಬಿಟ್ಟು ಏನೋ ಒಂದು ಅವರು ಕಾನೂನಾತ್ಮಕವಾಗಿ ಏನೋ ಒಂದು ಮಾಡಿದ್ದಾರೆ ಅಂತ ಬರೀ ನಾವು ಕೂರೋದಲ್ಲ. ಪೇರೆಂಟ್ಸು ಸಹ ಅವ್ರ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಕಲಿಬೇಕು. ಮೇಡಮ್ ಇದುವರೆಗೂ ಹೇಳಿ ಮೇಡಮ್, ತಂದೆ ತಾಯಿ ಇಬ್ರು ವರ್ಕಿಂಗ್ ಅಲ್ಲಿ ಇರ್ತಾರೆ, ಮಕ್ಕಳು ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಟ್ಟು ಏನೋ ಮಾಡ್ಕೊಳಪ್ಪ, ನಮಗ್ ತೊಂದರೆ ಕೊಡಬೇಡ, ನಿನ್ ಲೈಫ್ ನಿಂದು, ನಮ್ ಲೈಫ್ ನಮ್ದು ಅನ್ನೋ ರೀತಿ ಆ ಪೇರೆಂಟ್ಸ್ಗಳು ದಯವಿಟ್ಟು ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಅಟ್ಲೀಸ್ಟ್ ರಾತ್ರಿ ಹೊತ್ತಾದ್ರೂ ನಿಮ್ಮ ಮಕ್ಕಳ ಜೊತೆಗೆ ಕೂತ್ಕೊಂಡು ಒಂದು ಊಟ ಮಾಡಿ ಅವರ ಆಗುವಗಳನ್ನ ನೀವು ಕೇಳಿ ಅವ್ರ ಜೊತೆ ಕೂತ್ಕೊಂಡು ಅವ್ರ ಫೀಲಿಂಗ್ಸ್ ಇದೆ ನೀವು ಹಂಚ್ಕೊಳ್ಳಿ. ಅಥವಾ ಅವ್ರ ಫೀಲಿಂಗ್ಸ್ ಏನಿದೆ, ಇವತ್ತು ಅಮ್ಮ ಇವತ್ತು ಕ್ಲಾಸಲ್ಲಿ ಏನೋ ಈ ರೀತಿ ಆಯ್ತು ಅಂತ ಹೇಳಿದಾಗ ನೀವು ಸ್ವಾಗತಿಸಿ ಹಂಚ್ಕೊಳ್ಳಿ, ಕುತ್ಕೊಂಡು ಕೇಳಿ, ಏನಪ್ಪ ಇವತ್ತು ಏನಾಯ್ತು ಕಾಲೇಜಲ್ಲಿ, ಬರೀ ಓದು ಅನ್ನೋದು ಒಂದು ಬಿಟ್ಬಿಟ್ಟು ಅಟ್ಲೀಸ್ಟ್ ಇವತ್ತು ಏನಪ್ಪ ಮಾಡಿದೆ, ಇವತ್ತು ಏನಾಯ್ತು ಕ್ಲಾಸಲ್ಲಿ, ಏನ್ ತರಲೆ ಮಾಡಿದ್ವಿ, ಒಂಥರ ಜೋವಿಯಲ್ ಆಗಿ ಫ್ರೆಂಡ್ಸ್ ತರ ಟ್ರೀಟ್ ಮಾಡಿ. ಅವಾಗ ಏನಾಗುತ್ತೆ ಅಂದ್ರೆ ಅಪ್ಪ ಅಮ್ಮನ ಬಗ್ಗೆ, ಪೇರೆಂಟ್ಸ್ ಬಗ್ಗೆ ಮಕ್ಳಿಗೂ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಬರ್ತದೆ. ಈಗ ಏನಾಗಿದೆ ಅಂದ್ರೆ ಅಪ್ಪನೂ ವರ್ಕಿಂಗು, ಅಮ್ಮನೂ ವರ್ಕಿಂಗು, ಮಕ್ಳು ಬೆಳಿಗ್ಗೆ 8 ಗಂಟೆಗೆ ಅವನು ವ್ಯಾನ್ ಹತ್ಬಿಟ್ಟು ಹೊಟ್ಟೋದ್ರೆ ಸಾಯಂಕಾಲ 5:30 6 ಗಂಟೆಗೆ ಬರ್ತಾರೆ. ಬಂದ ತಕ್ಷಣ ಇವ್ರೇನೋ ಡಿಸ್ಟರ್ಬ್ ಮಾಡಬಾರ್ದು, ಅವ್ರ ಪಾಡಿಗೆ ಅವ್ರು ಗೇಮ್ ಮಾಡ್ಕೊಂಡಿರ್ತಾರೆ, ಓದ್ತಾರ ಬರೀತಾರೆ, ಏನು ಕೇಳಲ್ಲ. ಅವ್ರ ಆಗೋಗಳು ನಿನ್ ಮನ್ಸಲ್ಲಿ ಏನಿದೆ. ಆಮೇಲೆ ಇವತ್ತಿನ ದಿನ ಎಜುಕೇಶನ್ ಹೇಗೆ ನಡೀತಾ ಇದೆ ಅಂದ್ರೆ ಅಪ್ಪ ಅಮ್ಮನ ಮೆಂಟಾಲಿಟಿ ತಕ್ಕಂಗೆ ಎಜುಕೇಶನ್ ನಡೀತಾ ಇದೆ, ಮಕ್ಕಳ ಎಬಿಲಿಟಿ ತಕ್ಕಂಗೆ ಎಜುಕೇಶನ್ ನಡೀತಾ ಇಲ್ಲ. ಅದು ಕೂಡ ಒಂದು ಸ್ಟ್ರೆಸ್ ಆಗ್ಬಿಟ್ಟು ಮಕ್ಳು ಏನ್ ಮಾಡ್ತಾರೆ, ಅಯ್ಯೋ ಯಾವಾಗ್ಲೂ ಓದೋದು ಇದ್ದಿದ್ದೇ ಇದಪ್ಪ, ಓದು ಅಂತಾರೆ ಅಂದ್ಬಿಟ್ಟು ಆನ್ಲೈನ್ ಗೇಮಿಂಗ್ ಕಡೆ ಹೋಗ್ತಾ ಇದ್ದಾರೆ. ಸೊ ಪೇರೆಂಟ್ಸ್ ಇಟ್ ಈಸ್ ಅ ವೆರಿ ಕ್ರಿಟಿಕಲ್ ರೋಲ್ ಪೇರೆಂಟ್ಸ್ ಶುಡ್ ಪ್ಲೇ. ಎಸ್ ನಾನು ನಿಮ್ಮ ಹತ್ರ ಬರ್ತೀನಿ ಸರ್, ಒಂದು ಚಿಕ್ಕ ವಿರಾಮ ತಗೊಳ್ಳೋ ಟೈಮ್ ಆಗಿದೆ. ಆಮೇಲೆ ಇದು ಕೇವಲ ಇಲ್ಲಿಗಲ್ ಅನ್ನೋದಲ್ಲ, ಯಾರು ಆಡ್ತೀರಿ ನಿಮಗೂ ಶಿಕ್ಷೆ ಆಗ್ತದೆ. ಇದನ್ನ ಪ್ರಮೋಟ್ ಮಾಡ್ತಾ ಇದ್ರಲ್ಲ ಇಲ್ಲಿ ತನಕ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅವ್ರುಗಳು ಮಾತ್ರ ಅಲ್ಲ ರೀ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಒಂದ್ ರೀತಿ ದುಡ್ಡೇ ಇರ್ಲಿಲ್ವೇನೋ, ಬರಗಾಲ ಬಂದ್ಬಿಟ್ಟಿದೇನೋ ಅವ್ರಿಗೆ ಅನ್ನೋ ರೀತಿಯಲ್ಲಿ ಇಂಥದನ್ನೆಲ್ಲ ಪ್ರಮೋಟ್ ಮಾಡ್ತಾ ಇದ್ರು. ಎಷ್ಟೋ ಜನರ ಮನೆ ಮಠ ಹಾಳಾಗೋಗಿದೆ. ಮಕ್ಕಳು ಮಾತ್ರ ಅಲ್ಲ, ಬರೀ ಮಕ್ಕಳನ್ನ ಟಾರ್ಗೆಟ್ ಮಾಡೋದಲ್ಲ, ದೊಡ್ಡವರು ಕೂಡ ಈ ಹಾದಿಯನ್ನ ಹಿಡಿದಿದ್ರು. ಹಾಗಾದ್ರೆ ಇದು ಇಂಪ್ಲಿಮೆಂಟ್ ಆಗೋಕೆ ಎಷ್ಟು ಸಮಯ ಬೇಕಾಗುತ್ತೆ, ಹೇಗಿರುತ್ತೆ ಇದು?